ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್. ಗುಡ್ ನ್ಯೂಸ್ ಫಾರ್ RCB ಫ್ಯಾನ್ಸ್ಗಳು. ಇನ್ಫ್ಯಾಕ್ಟ್ ನಾವು ಬೆಂಗಳೂರವ್ರಿಗೆ, ನಮ್ಮ ಕರ್ನಾಟಕದವ್ರಿಗೆ ಇದು ಒಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು. ಯಾಕಂತಂದರೆ ಮತ್ತೆ ವಾಪಸ್ ಬಂದಿದೆ ಮ್ಯಾಚ್ಗಳು. ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮ್ಯಾಚ್ಗಳನ್ನ ಆಯೋಜನೆ ಮಾಡೋದಕ್ಕೆ BCCI ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ. ಎಲ್ಲ ಮ್ಯಾಚ್ಗಳು ಅಂತ ಇನ್ನೂ ಅಫಿಷಿಯಲಿ ಅಪ್ಡೇಟ್ ಬಂದಿಲ್ಲ. ಒಟ್ಟಿನಲ್ಲಿ ಇವಾಗ ಒಂದು ಟೂರ್ನಮೆಂಟ್, BCCIನ ಒಂದು ಟೂರ್ನಮೆಂಟು ಆರ್ಗನೈಸೇ ಆಗಿರಲಿಲ್ಲ. ಸಯ್ಯದ್ ಮುಷ್ತಾಕ್ ಅಲಿ ಕೂಡ ಮೋಟ್ ಆಗೋಗ್ಬಿಟ್ಟಿತ್ತು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ವಿಜಯ್ ಹಜಾರೆ ಟ್ರೋಫಿ ಏನಿದೆ, ವಿಜಯ್ ಹಜಾರೆ ಟ್ರೋಫಿಲಿ 2 ಮ್ಯಾಚ್ನ ಬೆಂಗಳೂರು ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ BCCI ಇಟ್ಟಿದೆ. ಸೊ ಇದು ಒಂದು ಪಾಸಿಟಿವ್ ಮೂವ್. ನಾವು ಸಯ್ಯದ್ ಮುಷ್ತಾಕ್ ಅಲಿನೂ ಮೂವ್ ಆಗಿರೋದನ್ನ ನೋಡಿದ್ವಿ. ಇನ್ಫ್ಯಾಕ್ಟ್ ಮೈನ್ ಮ್ಯಾಚ್ಗಳೇ ಮೂವ್ ಆಗಿ, ವರ್ಲ್ಡ್ ಕಪ್ ಮ್ಯಾಚ್ಗಳೇ ಮೂವ್ ಆಗಿರೋದು ನಾವು ನೋಡಿದ್ದೀವಿ. ಆ್ಯಂಡ್ ಗೊತ್ತಿರೋದೇ T20 ವರ್ಲ್ಡ್ ಕಪ್ ಮ್ಯಾಚ್ ಕೂಡ ಅಲ್ಲಿ ನಡೀತಾ ಇಲ್ಲ. ಯಾಕಂದರೆ ಸ್ಕೆಡ್ಯೂಲೆಲ್ಲ ಆಲ್ರೆಡಿ ಈಚೆ ಕಡೆ ಬಂದಿರೋದ್ರಿಂದ ಇವಾಗ ಮತ್ತೆ ಸ್ಕೆಡ್ಯೂಲ್ನೆಲ್ಲ ಒಂಥರ ಆಲ್ಟ್ರ್ ಮಾಡಿಬಿಟ್ಟು, ಇವಾಗ ಆಲ್ರೆಡಿ ನಿಗದಿ ಆಗಿದೆ ವೆನ್ಯೂಗಳು, ಅದು ಇದು ಎಲ್ಲ ಈ ವೆನ್ಯೂಸ್ಗಳನ್ನ ಮ್ಯಾಚ್ ಆಗಬೇಕು ಅಂತ. ಇವಾಗ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಅಂತ ಬೆಂಗಳೂರು ಸ್ಟೇಡಿಯಂನ ವರ್ಲ್ಡ್ ಕಪ್ಪಿಗೆ ಹಾಕೋಕ್ಕಾಗೋದಿಲ್ಲ. ಸೊ ನಮಗೆ ಮಿಸ್ ಔಟ್ ಆಗಿದೆ. ಈ ಕಡೆ ವುಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ಗಳು ಮಿಸ್ ಆಗಿದೆ, ಈ ಕಡೆ ಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಬೇಕಾಗಿರುವಂಥದ್ದು ಮಿಸ್ ಆಗಿದೆ. ಬಟ್ ಇಲ್ಲಿ ಒಂದು ಪಾಸಿಟಿವ್ ಮೂವ್ ಏನು ಅಂತಾನೆ ನೋಡಿ, ಇಲ್ಲಿ ವೆಂಕಟೇಶ್ ಪ್ರಸಾದ್ ಇವಾಗ ಕಡೆಯಿಂದ ಪ್ರೆಸಿಡೆಂಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಇನ್ನೂ ಒಂದು ಪಾಸಿಟಿವ್ ಮೂವ್ ಆಗಿರುವಂಥದ್ದು ವಿಜಯ್ ಹಜಾರೆ ಟ್ರೋಫಿನ ಆಡಿಸೋ ಥರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದೆ. KCA ಅಫಿಷಿಯಲ್ಸ್ ಬಂದ್ಬಿಟ್ಟು ಇಲ್ಲಿ ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೌದು, ಆಗ್ತಿದೆ ವಿಜಯ್ ಹಜಾರೆ ಟ್ರೋಫಿಯ 2 ಮ್ಯಾಚು ಅಂತ. ಇಲ್ಲಿ ಇನ್ನೂ ಒಂದು ಖುಷಿ ವಿಚಾರ ಏನು ಅಂತಂದರೆ, ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಅವರು ವಿಜಯ್ ಹಜಾರೆ ಟ್ರೋಫಿಯ ಎಲ್ಲ ಮ್ಯಾಚ್ಗಳನ್ನೂ ಆಡ್ತು ಅಂತ ಅಂದರೆ, ಆಡ್ತೀನಿ ಅಂತ ಇವಾಗ ಆಲ್ರೆಡಿ ಸ್ಟೇಟ್ಮೆಂಟ್ ಬಂದಿದೆ. ಬಟ್ ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ವಿರಾಟ್ ಕೊಹ್ಲಿಯಿಂದ ಬಂದಿಲ್ಲ. ಅಷ್ಟೇ ಇಂಟರ್ನಲ್ ಇನ್ಫಾರ್ಮೇಷನ್ ಬಂದಿದೆ, DDCAಯಿಂದ ಬಂದಿದೆ, ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನಿಂದ ಬಂದಿದೆ, ಆಡ್ತಾರೆ ಅಂತ ಹೇಳಿದ್ದಾರೆ ಅಂತ. ಬಟ್ ಇಲ್ಲಿ ಬಂದು ಆಡಬೇಕಲ್ಲ, ಈ ಮ್ಯಾಚಲ್ಲಿ ಅವ್ರು ಆಡಬೇಕಲ್ಲ, ಎಲ್ಲ ಮ್ಯಾಚ್ನೂ ಆಡ್ತಾರೆ ವಿರಾಟ್ ಕೊಹ್ಲಿ, ಅಥವಾ ಫ್ಯೂ ಮ್ಯಾಚಸ್ನ ಮಾತ್ರ ಆಡ್ತಾರ ಅಂತ. ಸೊ ಇಲ್ಲಿ ಬೆಂಗಳೂರಲ್ಲಿ ಬಂದು ವಿರಾಟ್ ಕೊಹ್ಲಿ ಆಡ್ತು ಅಂತಂದರೆ ಅವ್ನ ಅಜ್ಜಿ ಕ್ರೇಜಿ ಇರುತ್ತೆ ಗುರು. ಡೆಲ್ಲಿ ಸ್ಕ್ವಾಡಲ್ಲಿ ಇತ್ತು ಅಂತಂದರೆ ಇಲ್ಲಿ ಡೆಲ್ಲಿ ಮ್ಯಾಚ್ ಅಂತೂ 100% ಇರುತ್ತೆ ಅಂತ. ಡೆಲ್ಲಿ ಮ್ಯಾಚನ್ನು 2 ಮ್ಯಾಚಲ್ಲಿ ಒಂದು ಡೆಲ್ಲಿ ಮ್ಯಾಚು ಅಂತ KCA ಅಫಿಷಿಯಲ್ಸನ್ನೇ ಹೇಳಿದರೆ. ಇವಾಗ ಸ್ಕೆಡ್ಯೂಲ್ ಎಲ್ಲ ಕನ್ಫರ್ಮ್ ಆಗಿದೆ, ವೆನ್ಯೂಸ್ಗಳನ್ನ ಕನ್ಫರ್ಮ್ ಆಗಿಲ್ಲ, ಅದನ್ನು ಈಚೆ ಕಡೆ ಬಿಡಬೇಕಾಗಿದೆ ವಿಜಯ್ ಹಜಾರೆ ಟ್ರೋಫಿದು. ವೆನ್ಯೂಸ್ಗಳು ಅಂತ ಬಂದಾಗ KCAಗೆ ಅಫಿಷಿಯಲ್ ಕನ್ಫರ್ಮೇಷನ್ ಸಿಕ್ಕಿದೆ. 2 ಮ್ಯಾಚ್ನ ಈ ಸಲ ವಿಜಯ್ ಹಜಾರೆ ಟ್ರೋಫಿದು ಇಲ್ಲಿ ಆಡಿಸ್ತಾ ಇದ್ದಾರೆ. ಆ್ಯಂಡ್ BCCI ಅಂತ ಬಂದಾಗ BCCI ಯಾವುದೇ ಒಂದು ಟೂರ್ನಮೆಂಟ್ ಆಗಿರಲಿ, BCCIನ ಅಫಿಷಿಯಲ್ ಮ್ಯಾಚು ಯಾವುದೇ ಒಂದು ಆಗಿರಲಿ, RCB ಸ್ಟ್ಯಾಂಪೇಂಡ್ ಆದ ನಂತರ ಆಡಿಸೇ ಇರಲಿಲ್ಲ BCCI ಅಫಿಷಿಯಲ್ ಆಗಿ. ಲೋಕಲ್ ಮ್ಯಾಚ್ಗಳು ಇವೆಲ್ಲ ನಡೀತಾ ಇದ್ದು, ಬಟ್ BCCI ಅಫಿಷಿಯಲ್ ಆಗಿ ನಡೆಸುವಂಥದ್ದು ಯಾವುದೂ ಕೂಡ ಆಗಿರಲಿಲ್ಲ. ಇವಾಗ ನಡೆಸ್ತಾ ಇರೋದ್ರಿಂದ ಒಂದು ಪಾಸಿಟಿವ್ ಮೂವ್ ಆಗಿದೆ. ಆ್ಯಂಡ್ KCA ಅಫಿಷಿಯಲ್ಸ್ ಅವ್ರು ಕನ್ಫರ್ಮ್ ಮಾಡಿದೆ, ಇಲ್ಲಿ ಅಲ್ಲಿ ಹೋಗ್ತಾ ಇದೆ RCB, ಇಲ್ಲಿ ಹೋಗ್ತಾ ಇದೆ RCB, ಆ ವೆನ್ಯೂ ಹುಡುಕ್ತಾ ಇದೆ, ಈ ವೆನ್ಯೂ ಹುಡುಕ್ತಾ ಇದೆ, ಅವೆಲ್ಲ ಸುಳ್ಳು, ಅವೆಲ್ಲ ನಂಬಕ್ಕೆ ಹೋಗಬೇಡಿ. RCB 2026ಅಲ್ಲಿ ಇಲ್ಲೇ ಆದಷ್ಟು ಆಡುತ್ತೆ, ಅಂದರೆ ಇಲ್ಲೇ ಆಡಿಸೋದಕ್ಕೆ ನಾವು ಟ್ರೈ ಮಾಡ್ತೀವಿ, ಪಕ್ಕ ಇಲ್ಲೇ ಆಡುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ, ಬಿಲೀವ್ ಮಾಡ್ತಾ ಇದ್ದೀವಿ. ಇದು KCA ಅಫಿಷಿಯಲ್ಸ್ ಹೇಳಿರೋದು. RCB ಈಚೆ ಹೋಗ್ಬಿಡುತ್ತೆ, ಬೇರೆ ವೆನ್ಯೂಗೆ ಹೋಗ್ಬಿಡುತ್ತೆ, ಬೆಂಗಳೂರು ಬಿಟ್ಬಿಟ್ಟು ಪುಣೆಗೆ ಹೋಗ್ಬಿಡುತ್ತೆ, ಹಂಗೋಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದೆಲ್ಲ ಏನೂ ಇಲ್ಲ. ಇನ್ನು ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಇನ್ನು RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ಇಲ್ಲೇನಾದ್ರು ವಿರಾಟ್ ಕೊಹ್ಲಿ ಬಂತು ಅಂತಲೇ ಮತ್ತೆ ಅದನ್ನು ಕೂಡ ಹೇಳಿದ್ದಾರೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಬ್ವಿಯಸ್ಲಿ ಸ್ಪೆಕ್ಟೇಟರ್ಸ್ ಅಂತೂ ಬಿಡಲೇಬೇಕು. ಮ್ಯಾಚೆಲ್ಲ ಆಯಿತು ಅಂತ ಅಂದಾಗ, ವಿಜಯ್ ಹಜಾರೆ ಟ್ರೋಫಿ ನಡೀತು ಅಂತ ಸ್ಪೆಕ್ಟೇಟರ್ಸ್ನ ಬಿಡಲೇಬೇಕು. ಫ್ಯಾನ್ಸ್ಗೋಸ್ಕರನೇ ಮಾಡ್ತಾ ಇದ್ದೀವಿ ನಾವು, ಸ್ಟೇಡಿಯಮ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ, ಆಲ್ಟ್ರ್ ಮಾಡ್ತಾ ಇದ್ದೀವಿ. ಆರ್ಕಿಟೆಕ್ಟ್ ಎಲ್ಲ ಬಂದಿದ್ದಾರೆ, ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ. ಎಂಟ್ರಿ ಆಗಿರಲಿ, ಔಟ್ ಗೋಯಿಂಗ್ ಆಗಿರಲಿ, ಫ್ಲೋ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಇವಾಗ ಮತ್ತೆ ಒಂಥರ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಗೇಟ್ಸ್ಗಳ ವಿಚಾರದಲ್ಲಾಗಿರ್ಬೋದು, ಸೊ ಅಂಥ ವಿಚಾರ, ಅಂದರೆ ಫ್ಲೋ ಇರುತ್ತಲ್ಲ, ಜನಗಳ ಫ್ಲೋ ಚೆನ್ನಾಗಾಗಬೇಕು, ಸುಗಮವಾಗಿ ಸಾಗಬೇಕು ಜನಗಳು. ಅದಕ್ಕೆ ನಾವು ಏನೇನು ಬೇಕೋ ಎಲ್ಲನೂ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಮೀಟಿಂಗು ಕೂಡ ಇಟ್ಟಿದ್ದೀವಿ. ಸೊ ಆ ಮೀಟಿಂಗ್ ಎಲ್ಲ ಡಿಸೈಡ್ ಆಗುತ್ತೆ ಇನ್ನು ಏನೇನು ಆಗಬೇಕು ಮುಂದೆ ಅಂತ. ಖಂಡಿತ ಫ್ಯಾನ್ಸ್ಗಳನ್ನೂ ಕೂಡ ಅಲೋ ಮಾಡ್ತೀವಿ. ವಿರಾಟ್ ಕೊಹ್ಲಿ ಬಂದರೂ ಕೂಡ ಅಲೋ ಮಾಡ್ತೀವಿ, ಬಂದಿಲ್ಲ ಅಂದರೂ ಕೂಡ ಅಲೋ ಮಾಡ್ತೀವಿ. ಆ್ಯಂಡ್ ಯಾವುದೇ ಟಿಕೆಟ್ಸ್ ಇರೋದಿಲ್ಲ ವಿಜಯ್ ಹಜಾರೆ ಟ್ರೋಫಿ ಅಂತ ಬಂದಾಗ. ರಣಜಿ ಟ್ರೋಫಿಗೆ, ವಿಜಯ್ ಹಜಾರೆ ಟ್ರೋಫಿಗೆ, ಮುಷ್ತಾಕ್ ಅಲಿಗೆ ಡೊಮ್ಯಾಸ್ಟಿಕ್ ಟೂರ್ನಮೆಂಟ್ ಆಗಿರೋದ್ರಿಂದ ಯಾವುದೇ ಟಿಕೆಟ್ಸ್ ಅಂತೂ ಇರೋದಿಲ್ಲ, ಫ್ರೀಯಾಗೆ ಬರ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವ ಮ್ಯಾಚ್ ಅಂತ ಇನ್ನೂ ಸಹ ಹೇಳಿಲ್ಲ, ಯಾವತ್ತು ಡೇಟ್ಸ್ ಅಂತ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಇನ್ನೂ ಹೇಳಿಲ್ಲ. ಸೊ ಅದು ಇನ್ನೇನು ಸ್ವಲ್ಪ ದಿನದಲ್ಲೇ ಕನ್ಫರ್ಮ್ ಆಗುತ್ತೆ. ಒಟ್ಟಿನಲ್ಲಿ ಕನ್ಫರ್ಮ್ ಆಯ್ತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ BCCIನ ಒಂದು ಅಫಿಷಿಯಲ್ ಟೂರ್ನಮೆಂಟು ಆರ್ಗನೈಸ್ ಆಯ್ತಲ್ಲ. 1 ಮ್ಯಾಚೋ 2 ಮ್ಯಾಚೋ ಆರ್ಗನೈಸ್ ಆದರೂ ಆಯ್ತಲ್ಲ. ಒಂದು ಕಾಲದಲ್ಲಿ ಟೂರ್ನಮೆಂಟೇ ನಡೆಸ್ತಾ ಇದ್ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಟೂರ್ನಮೆಂಟೇ. ಇವಾಗ ನೋಡಿ 2 ಮ್ಯಾಚ್ನ ಹಾಕಿಸ್ಕೊಳ್ಳೋ ಥರ ಆಗೈತೆ. ಸೊ ಎಲ್ಲ ಬೇಸಿಕ್ಕು, ಕೆಳಗಡೆಯಿಂದ ಹೋಗ್ಬೇಕು ತಿರ್ಗಾ ನಾವು. ಇನ್ನೇನು ಒಂದೇ ಸಲ ಟೂರ್ನಮೆಂಟ್ ಇಟ್ಬಿಟ್ರೆ ಗುರು ಇಲ್ಲಿ ಅಂತ ಅನ್ನೋಕ್ಕಾಗುತ್ತಾ? ಒಂದೊಂದೇ ಅಂಬೆಗಾಲು ಇಟ್ಕೊಂಡು ಹೋಗ್ಬೇಕು. ಇವಾಗ ಒಂದು ಅಚಾನಕ್ ಆಗಿರೋಂಥ ಇನ್ಸಿಡೆಂಟ್ ಆಗೋಗ್ಬಿಟ್ಟೈತೆ, ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗೋಗ್ಬಿಟ್ಟೈತೆ.
ನಮ್ಮ ಬೆಂಗಳೂರಲ್ಲಿ. ಸೊ ಅದರಿಂದ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಇವಾಗ. ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಇದು ಪಾಸಿಟಿವ್ ಮೂವ್ನೇ ಆರ್ ಸಿ ಬಿಗೆ. ಇದು ನೆಗೆಟಿವ್ ಮೂವ್ ಅಂತೂ ಖಂಡಿತ ಅಲ್ಲ. ಯಾಕೆಂತಂದರೆ ಎಷ್ಟು ದಿನ ನೆಗೆಟಿವ್ ಮೂವ್ಗಳನ್ನ ಕೇಳ್ಕೊಂಬಂದಿದ್ದು ನಾವು, ಹಿಂಗಾಗ್ತಾ ಇದೆ ಹಂಗಾಗ್ತಿದೆ, ಗೌರ್ಮೆಂಟ್ ಬಿಡ್ತಿಲ್ಲ, ಅದು ಬಿಡ್ತಿಲ್ಲ, ಇದು ಬಿಡ್ತಿಲ್ಲ ಅಂತ. ಇವಾಗ BCCIನೇ ಆರ್ಗನೈಸ್ ಮಾಡ್ಬೋದು ಅಂತ ಕನ್ಫರ್ಮೇಷನ್ ಕೊಟ್ಟಿರೋದ್ರಿಂದ ಇದು ಪಾಸಿಟಿವ್ ಮೂವ್ನೇ. RCB ಮ್ಯಾಚಸ್ನು ಕೂಡ ನಾವು ನೋಡ್ಬೋದು ಈ IPL ಅಲ್ಲಿ. ಕಾದು ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.